ಏನ್ ರುಚಿನ ತೋರಿಸ್ತಾ ಇದೀರಾ. ಸೋಮವಾರ ದಿನ ನೀವು ಯಾರನ್ನ ಕರ್ಸಿರ್ತೀರ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಿರ್ಮಲಾ ಪ್ರವೀಣ್. ನಿರ್ಮಲಾ ಪ್ರವೀಣ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಪ್ರವೀಣ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿರ್ಮಲಾ ಅವ್ರು ಏನ್ ಮಾಡ್ತಾರೆ? ನಾನು ಲೇಡೀಸ್ ವೇರ್ ಶಾಪ್ ಇಟ್ಟಿದ್ದೇನೆ. ಹೌದೇನು? ಓಕೆ, ಎಲ್ಲಿದೆ ನಿಮ್ ಶಾಪು? ಅಂಜನಾ ನಗರ್. ಎಲ್ಲಿದೆ ಅಂಜನಾ ನಗರ? ಮಾಗಡಿ ರೋಡ್, ಸುಂಗದಕಟ್ಟೆ ಆದ್ಮೇಲೆ. ಓಹೋ, ಎಂಡಲ್ಲಿದ್ದೀರಾ ನೀವು. ಅಂಗಡಿ ಇಟ್ಕೊಂಡಿದ್ದೀರಾ, ಅಂಗಡಿ ಬಿಸ್ನೆಸ್ ನಡೀತಾ ಇದೆ. ಏನೋ ತಂದಿದ್ದೀರಾ ಅವಾಗಿಂದ, ಅದ್ರ ಮೇಲೆ ಕಣ್ಣು ನನಗೆ. ಅದು ಏನದು ಅಂತ ಗೊತ್ತಾಗ್ತಲ್ಲ. ಏನದು? ಇದು ಮಿನಿ ಸೋಯಾ. ಮಿನಿ ಸೋಯಾನ? ಏನ್ರಿ ಕಾಬೂಲ್ ಕಳ್ಳೆ ತರ ಕಾಣ್ತದೆ ಇದು? ಹೌದು. ಅದೇ ಕಾಬೂಲ್ ಕಳ್ಳೆ ಅಲ್ಲ? ಅಲ್ಲ ಅಲ್ಲ. ಸೋಯಾ ದಪ್ಪ ದಪ್ಪ ಬರ್ತದೆ, ಇದು ಸಣ್ಣ ಸಣ್ಣ. ಹೌದು. ಎಲ್ಲಿಂದ ತರಿಸಿದ್ರಿ? ಇದು ತಮಿಳ್ನಾಡಿಂದ. ಯಾವ ಊರು ನಿಮ್ದು? ನಮ್ದು ಕೊಯಂಬತ್ತೂರು. ಕೊಯಂಬತ್ತೂರಿಂದ ತರಿಸಿದ್ರ ಇದನ್ನ? ಇನ್ನ ಇಲ್ಲಿಗೆ ಬಂದಿಲ್ಲ. ನಮ್ದೆಲ್ಲ ಸ್ವಲ್ಪ ದಪ್ಪ ದಪ್ಪ, ಚೂರು ದಪ್ಪ ದಪ್ಪ ಇರುತ್ತೆ. ಇದು ಸಣ್ಣದಾಗಿದೆ, ಕಾಬೂಲ್ ಕಳ್ಳೆ ತರ ಕಾಣ್ತಾ ಇದೆ, ಆದ್ರೆ ಇದು ಕಾಬೂಲ್ ಕಳ್ಳೆ ಅಲ್ಲ. ಓಕೆ, ಏನ್ ಮಾಡ್ತೀರಾ ಇದ್ರೊಳಗಡೆ? ಸ್ಪೈಸಿ ಮಿನಿ ಸೋಯಾ ಮಸಾಲಾ. ಸ್ಪೈಸಿ ಮಿನಿ ಸೋಯಾ ಮಸಾಲಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ನಿರ್ಮಲಾ? ಮಿನಿ ಸೋಯಾ ಚಂಕ್ಸ್ ಸ್ಪೈಸಿ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಮಿನಿ ಸೋಯಾ ಚಂಕ್ಸ್, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಟೊಮೆಟೊ ಸಾಸ್, ಜೀರಿಗೆ ಪುಡಿ, ಗರಂ ಮಸಾಲಾ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಇದು ಸೋಯಾ ಬಿಸಿನೀರಲ್ಲಿ ಇದನ್ನ ನೆನ್ಸಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಹಿಂಡ್ಬಿಡ್ಬೇಕು. ಹಿಂಡ್ಬಿಡ್ಬೇಕು? ನೊರೆ ಬರುತ್ತೆ, ಅದನ್ನ ತೆಗಿಬೇಕು. ಸೊ ಹಿಂಡ್ಬಿಡ್ಬೇಕು. ಓಕೆ, ಯಾರು ಹೇಳ್ಕೊಟ್ಟಿದ್ ನಿಮ್ ಅಡಿಗೆನ? ನಾನೇ ಮಾಡಿದ್ದು. ನೀವೇ ಕಲ್ತ್ಕೊಂಡ್ರಾ? ನಿಮ್ಮೂರ್ ಕೊಯಂಬತ್ತೂರೇನಾ? ಮದುವೆ ಮಾಡ್ಕೊಟ್ಟಿರೋದು ಕೊಯಂಬತ್ತೂರು. ನೀವು? ಚೆನ್ನೈ. ಚೆನ್ನೈ ಕೊಯಂಬತ್ತೂರ್ಲ ಬಂದು ಸುಂಕದಕಟ್ಟೆಲ್ ಬಂದ್ಬಿಟ್ಟಿದ್ದೀರಾ? ನಮ್ ಬೆಂಗಳೂರು ರೀ ನಮ್ದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನೀವು ಮದುವೆ ಆಗಿ 5 ಇಯರ್ಸ್ ಆಯ್ತು. ಹೆಚ್ಚು ಕಡಿಮೆ ಬೆಂಗಳೂರು ಇನ್ನೊಂದು 2-3 ತಿಂಗಳೇ ಬೆಂಗಳೂರು ಆಗ್ಬಿಡ್ತೀರಾ? ಇಲ್ಲ, ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ. ಹಂಗಂದ್ರೆ ಬೆಂಗಳೂರೇ ಬಿಡಿ. ಹೌದು ರೀ, 100% ನಾವು ಬೆಂಗಳೂರು ಅವರೇ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿರ್ಮಲಾ ಅವರು. ನಿರ್ಮಲಾ ಅವರು ಬಂದು ಚಿಕ್ಕ ಚಿಕ್ಕ ಸೋಯಾಬೀನ್ ತಂದ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ ಸೋಯಾ ಚಾಕ್ಸ್ ಅದು ನಾವು ದಪ್ಪ ನೋಡಿದೀವಿ, ಸಣ್ಣದಾಗಿ ತುಂಬಾ ಚೆನ್ನಾಗಿದೆ. ಓಕೆ, ಏನ್ ಕೊಳ್ಳಿ ಮಾಡಕ್ ನಿಮ್ಗೆ ಇವಾಗ? ಒಂದು ಬೌಲ್. ಏನಕ್ಕೆ? ಒಗ್ಗರಣೆ ಮಾಡಕ್ಕೆ. ಸಾಕಾಗ್ಬೋದಾ? ಸಾಕು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನಿರ್ಮಲಾ ಅವರು? ಫ್ರೀ ಟೈಮಲ್ಲಿ ಅಂಗಡಿಯಲ್ಲಿ ಇರೋದಲ್ಲ, ಫ್ರೀ ಟೈಮಲ್ಲಿ ಚಾಟಿಂಗ್ ವಿತ್ ಫ್ರೆಂಡ್ಸ್, ವಾಟ್ಸ್ಆಪ್ ಇದೆ ಅಲ್ಲ, ಮ್ಯೂಸಿಕ್ ಕೇಳೋದು. ವೆರಿ ಗುಡ್. ಮತ್ತೆ ಕ್ರಾಫ್ಟ್ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ. ಅಲ್ಲ, ನೀವು ಅಂಗಡಿ ಇರೋದ್ರಿಂದ ಫ್ರೀನೇ ಸಿಗಲ್ಲ ಅಂತ ನಾನು ಅನ್ಕೊಂಡೆ. ಹಂಗಂತಲ್ಲ, ಫ್ರೀ ಇರುತ್ತೆ. ಇರುತ್ತಾ? ಫ್ರೀ ಇರುತ್ತೆ. ನಾ ಬಿಸಿ ಅಂತ ಹೇಳೋದೇ ಇಲ್ಲ. ಸೊ ಪೀಪಲ್ ಹೂ ಆರ್ ಲೇಜಿ, ದೇ ಸೇ ದೇ ಆರ್ ಬಿಸಿ ಅಂತ. ಓಕೆ, ವೆರಿ ಗುಡ್ ವೆರಿ ಗುಡ್. ನಿರ್ಮಲಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಫುಲ್ ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ಆಯಿಲ್ ಹಾಕ್ಲಾ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನ್ ಮಾಡ್ತೀರಾ ಸ್ಪೆಷಲ್ ಮನೇಲಿ ಬ್ರೇಕ್ಫಾಸ್ಟ್ಗೆ? ಸ್ಪೆಷಲ್ ಬ್ರೇಕ್ಫಾಸ್ಟ್ಗೆ ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್? ಪ್ಯೂರ್ ವೆಜಿಟೇರಿಯನ್. ಅಲ್ಲ, ಬ್ರೇಕ್ಫಾಸ್ಟ್ ಮಾತ್ರ ವೆಜಿಟೇರಿಯನ್? ಇಲ್ಲ, ಐ ಆಮ್ ಎ ವೆಜಿಟೇರಿಯನ್ ಓನ್ಲಿ. ಓಕೆ, ಸೋಮವಾರ ದಿನ ಅದಕ್ಕೆ ನಿಮ್ನ ಹಾಕಿರೋದು ನಾವು ನಿರ್ಮಲಾ ಅವರೇ. ಇಲ್ಲಾಂದ್ರೆ ಪ್ರತಿವಾರ ನಿಮ್ನ ಬೇರೆ ವಾರ ಹಾಕ್ತಾ ಇದ್ವಿ, ಅದಕ್ಕೆ ಸೋಮವಾರ ಹಾಕಿರೋದು. ಆಯಿಲ್ ಬಿಸಿ ಆಗಿದೆ, ಜೀರಿಗೆ ಹಾಕ್ತೀರಿ. ಹಾಕಿ. ಪ್ರವೀಣ್ ಏನ್ ಮಾಡ್ತಾರೆ? ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತಂಜಾವೂರಲ್ಲಿ ಇದೆ. ಏನ್ ಮಾಡ್ತೀರಿ? ಸಿಲ್ವರ್ ಫ್ರೇಮ್, ಫೋಟೋ ಫ್ರೇಮ್ಸ್. ಸಿಲ್ವರ್ದು ಫೋಟೋ ಫ್ರೇಮ್? ಸಿಲ್ವರ್ ಐಡಲ್ದು ಫೋಟೋ ಫ್ರೇಮ್ಸ್. ಓಕೆ. ಸೊ ಎಲ್ಲ ಜ್ಯುವೆಲರಿ ಶಾಪ್ ತಮಿಳ್ನಾಡಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ. ಹೌದೇನು? ವೆರಿ ಗುಡ್. ಫೋಟೋ ಫ್ರೇಮ್. ಓಕೆ. ಆನಿಯನ್ ಹಾಕ್ತೀನಿ. ಹಾಕಿ. ಕರಿಬೇವು. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಆನಿಯನ್. ಓಕೆ. ಸೇವ್ ಟೈಮ್ಸ್ ಆಸ್ ವೆಲ್ ಆಸ್ ಗ್ಯಾಸ್. ಓಕೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದ್ರ ಮೇಲೆ ಒಂದ್ 2 ಕರಿಬೇವು ಹಾಕೋಬೇಕು. ಕರಿಬೇವು ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಗ ಬೇಯುತ್ತೆ ಅಂತ. ಆಮೇಲೆ ಚಿಲ್ಲಿ, ಚಾಪ್ ಚಿಲ್ಲಿ. ಓಕೆ. ಇದು ಗ್ರೇವಿನಾ? ಎಲ್ಲ ಮತ್ತೆ ಪೂರ್ತಿ ಗ್ರೇವಿ ಆಗಿರಲ್ಲ, ಫುಲ್ ಸಾಲಿಡ್ ಆಗಿ ಇರಲ್ಲ. ಸೆಮಿ ಗ್ರೇವಿ. ಸೆಮಿ ಗ್ರೇವಿ ಹಾಗೇನು ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೋಟಿ ಜೊತೆ ತಿನ್ಬೋದು. ದಿಸ್ ಇಸ್ ಫಾರ್ ಎಸ್ಪೆಷಲಿ ಫಾರ್ ದ ಡಯಾಬಿಟಿಕ್ ಪೇಷಂಟ್. ಸೋಯಾ ಬಂದು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ. ಇಟ್ ಇಸ್ ಈಕ್ವಲೆಂಟ್ ಟು ಮೀಟ್. ಎಗ್ ಈಕ್ವಲೆಂಟ್ ಟು ಮೀಟ್ ಅದು. ಆದ್ರಿಂದ ನಾನ್ ವೆಜ್ ತಿಂದೇ ಇರೋರು ವೆಜ್. ನಾನ್ ವೆಜ್ ತಿಂದವ್ರಿಗೋಸ್ಕರ ಮಾಡಿರೋದು ಇದು. ಇದೆಲ್ಲ ನಾನ್ ವೆಜ್ ಬೇರೆ, ಇದೇ ಬೇರೆ ಅಂತ ಅನ್ಕೋಬೇಡಿ. ಅದು ತಿಂದೋದು ನೀವು ತಿನ್ಕೋಬಹುದು ಅಂತ ನಿರ್ಮಲಾ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನಿರ್ಮಲಾ ಅವ್ರೆ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ನಾ ಮಾಡ್ಲಾ? ದಯವಿಟ್ಟು. ನನಗೆ ಅರಿಶಿನ ಪುಡಿ ಬೇಕು. ಖಂಡಿತ ಕೊಡ್ತೀನಿ, ತಗೊಳ್ಳಿ, ನೀವೇ ಹಾಕೊಳ್ಳಿ. ಥ್ಯಾಂಕ್ ಯು. ಎವರೆಸ್ಟ್ ಅವ್ರದ ಅರಿಶಿನ ಪುಡಿ ಖಂಡಿತವಾಗ್ಲೂ ಹಾಕಿ.
ಸರ್ ಚಿಲ್ಲಿ ಪೌಡರ್ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ. ನೀವೇ ಹಾಕ್ತೀರಾ ನಾನೇ ಹಾಕ್ಲಾ? ನೀವೇ ಹಾಕಿ, ಸ್ಪೈಸಿ ಅಲ್ಲ, ನಿಮ್ಗೆ ಎಷ್ಟು ಸ್ಪೈಸಿ ಬೇಕು ಅಂತ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದೀವಿ. ಸಾಕು. ನಿಮ್ಮ ಯಜಮಾನ್ರು ಏನು ನಿರ್ಮಲಾ ನೀನ್ ಸಿಕ್ಕಾಬಳೆ ಸಕ್ಕದಾಗಿ ಮಾಡ್ತಾ ಇದೀನಿ ಅಂತ ಏನ್ ಹೇಳ್ತಾರೆ? ಇಲ್ಲ, ನಾ ಏನ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಂದ್ರಲ್ಲಿ ಉಪ್ಪು ಜಾಸ್ತಿ ಇದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಪಾಪ ರೀ ಪ್ರವೀಣ್, ಏನ್ರಿ ಹಿಂಗಂತಾರೆ? ಯಾಕೆ ಚೆನ್ನಾಗಿ ಮಾಡ್ತಾರೆ ಹೇಳ್ರಿ? ಒಂದೇ ನಾ ಚೆನ್ನಾಗಿ ಮಾಡಿ ಯಾವ್ದು ಇದು ಪರವಾಗಿಲ್ವಾ? ಚೆನ್ನಾಗಿರುತ್ತಾ? ಓಕೆ ಓಕೆ ಓಕೆ. ಧನಿಯಾ ಪೌಡರ್. ಓಕೆ. ಆಮೇಲೆ ಗರಂ ಮಸಾಲಾ ಪೌಡರ್. ಓಕೆ. ಆಮೇಲೆ ಜೀರಿಗೆ ಪೌಡರ್ ಸ್ವಲ್ಪ. ಹಾಲಿನ ಪೌಡರ್ಗಳ ಮಿಕ್ಸ್ ಮಾಡಬೇಕು. ಮಾಡಿ. ಇವಾಗ ಬಿಸಿನೀರಲ್ಲಿ ನೆನೆಸಿದ್ದ ಸೋಯಾ ಹಾಕಬೇಕು. ಈ ಸೋಯಾ ಚಾಕ್ಸ್ ನಮ್ಮ ಹತ್ರ ಇನ್ನ ಬಂದಿಲ್ಲ. ಈ ಸೋಯಾ ಚಾಕ್ಸ್ ಏನಿದ್ರು ತಮಿಳ್ನಾಡಲ್ಲಿ ಸಿಗುತ್ತಂತೆ. ಬೇಕಾದ್ರೆ ಒಂದು ಮೂಟೆ ತರಿಸ್ಕೊಡ್ತೀವಿ ನೋಡಿ ಇದ್ರು. ಬೇಡ ಬೇಡ, ಈಕ್ವಲೆಂಟ್ ಆಗಿರೋದೇ ನೋಡ್ಕೊಳ್ತೀವಿ ನಾವು ಅಂತ ಹೇಳಿದ್ವಿ. ಯಾಕಂದ್ರೆ ಸಿಕ್ಕಲ್ವಲ್ಲ ಇಲ್ಲಿ. ಇದನ್ನ ಬಿಸಿ ಬಿಸಿ ನೀರಲ್ಲಿ, ಅದನ್ನ ಕುದೀತಾ ಇರುವಂತ ನೀರಲ್ಲಿ ಹಾಕಿ ಹಿಂಡ್ಬಿಟ್ಟು ತೆಗ್ದಿರುವಂತ. ತಣ್ಣಗಾದ್ಮೇಲೆ ಹಿಂಡ್ಬೇಕು. ತಣ್ಣಗಾದ್ಮೇಲೆ ಹಿಂಡ್ಬೇಕಾ? ಇಲ್ಲ ಅಂದ್ರೆ ಕೈ ಸುಟ್ಟೋಗುತ್ತೆ. ಬಿಸಿ ನೀರಲ್ಲಿ ಕೈ ಹಾಕಿದ್ರೆ ಸಕ್ಕತ್ತು. ಎಲ್ಲ ಬರ್ಕೊಳ್ಳಿ. ಬಿಸಿ ಬಿಸಿ ನೀರಲ್ಲಿ ಹಾಕಿ ತಣ್ಣಗಾದ ಮೇಲೆ ಹಿಂಡಿಕೊಳ್ಳಬೇಕು. ಬ್ರಾಕೆಟ್ ಅಲ್ಲಿ ನಿರ್ಮಲಾ ಹೇಳಿದ್ದು. ಓಕೆ. ನಿರ್ಮಲಾ ಸೇಮ್ ಕಾಬೂಲ್ ಕಡಲೆ ಹೆಂಗ್ ಕಾಣ್ತಾ ಇದೆಯೋ ಹಂಗೆ ಕಾಣ್ತಾ ಇದೆ. ಇದು ಮಾತ್ರ ಸ್ವಲ್ಪ ನೀರ್ ಬೇಕು. ತೊಳಿ ಮೇಡಮ್, ಅಲ್ಲಿದೆ. ಯಾರಿಗೆ ಇಷ್ಟ ನಿಮ್ಮಲ್ಲಿದು? ಮನೇಲಿ ಎಲ್ಲರಿಗೂ ಇಷ್ಟ. ಹೌದಾ? ನನ್ನ ತಂಗಿ ಮಗನಿಗೆ ತುಂಬಾ ಇಷ್ಟ ಇದು. ಏನು ಇದಾ? ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ. ಹಾಕಿ. ಆಕ್ಚುಲಿ ಶುಗರ್ ಪೇಷಂಟ್ ಅವರು ಫ್ರೀ ಟೈಮಲ್ಲಿ 2 hours ಒಂದ್ಸತಿ ಏನಾದ್ರು ತಗೋಬೇಕು ಅಂತಾರಲ್ಲ. ಸೊ ಇದು ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ಜಸ್ಟ್ ಬಾಯ್ಲ್ ಮಾಡ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಒಗ್ಗರಣೆ ಮಾಡ್ಬಿಟ್ಟು ತಿನ್ಬೋದು. ಚಿಲ್ಲಿ ಪೌಡರ್, ಎವರೆಸ್ಟ್ ಅವ್ರದ್ದು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ತಿಂದ್ರೂ ಟೇಸ್ಟಿ ಆಗಿರುತ್ತೆ. ಸ್ನಾಕ್ಸ್ ತರನು ತಿನ್ಬೋದು ಇದನ್ನ. ಕಾತಾಗಿ ಹೇಳಿದ್ರಿ. ಇವಾಗ ನಮ್ಗೆ ಹೇಳಿದ್ರೆ ಪರವಾಗಿಲ್ಲ, ಶುಗರ್ ಪೇಷಂಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹಳ ಕೋಪ. ನೀವು ಮಾತ್ರ ರುಚಿಯಾಗಿ ತಿಂತೀರಾ, ನಮ್ಗೆ ಈ ಅಕೌಂಟ್ ತಿನ್ನ ಕೇಳ್ತೀರಾ. ನಮ್ ತಿನ್ನಲ್ಲ ಹೋಗಿ ಅಂತ ಅವ್ರಿಗೆ ಬೇಡಿ ಯಾಕೆ ತಿನ್ಬೇಡಿ ಅಂತ ಹೇಳ್ತೀರಾ ಅದನ್ನೇ ತಿನ್ನೋದು. ನಾ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತೀನಿ. ಇದು ಕವರ್ ಮಾಡಬೇಕು ಸ್ವಲ್ಪ ಹೊತ್ತು. ಚಪಾತಿ ಪೂರಿ ಜೊತೆಗೆ ಒಳ್ಳೆ ಒಂದು ಗ್ರೇವಿ ರೆಡಿ ಆಗಿದೆ. ಫ್ರೈ ಇದು ಗೀ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಶುಗರ್ ಪೇಷಂಟ್ ಅವ್ರಿಗೆ ಎಲ್ಲರಿಗೂ ಎಲ್ರಿಗೂ ನಿರ್ಮಲಾ ಅವರೇ ಏನ್ ರೆಡಿ ಮಾಡಿದ್ರಾ ಮಾಡಿಲ್ವಾ? ಹಾಗಿದೆ ಸರ್. ತೆಗೆದು ನೋಡೋಣ. ಏನ್ರಿ ಕಡ್ಲೆಕಾಳ್ ತರನೇ ಕಾಣ್ತಾ ಇದೆಯಲ್ರಿ? ಇದು ತಿನ್ಮೇಲೆ ಗೊತ್ತಾಗದಲ್ವಾ? ಹೌದು, ನೋಡಿ ಅದಕ್ಕಿಂತ ಚೆನ್ನಾಗಿರುತ್ತೆ. ಖಂಡಿತ ಖಂಡಿತ ಖಂಡಿತ. ಸೊ ನೀವು ನಾನ್ ವೆಜ್ ತಿನ್ನೋದಾಗಿದ್ರೆ ನಾನ್ ವೆಜ್ ಬಿಟ್ಬಿಡ್ತೀರಾ? ಸೋಮವಾರ ದಿನ ನಾನ್ ವೆಜ್ ವಿಷಯ ಮಾತ್ರ ಮಾತಾಡ್ಬಿಡಿ ನಿರ್ಮಲಾ, ಕೋಪ ಬರುತ್ತೆ ನಮ್ಗೆ. ಹೌದಾ ಸರ್? ಎಸ್, ನಾವು ವೆಜಿಟೇರಿಯನ್ ಇವತ್ತು. ಹಾಕೋಣ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಿರ್ಮಲಾ ಅವರು. ಕೊಯಮತ್ತೂರು ಶೈಲಿನ ಇದು? ನಿರ್ಮಲನ್ ಶೈಲಿ? ನಿರ್ಮಲಾ ಸ್ಟೈಲ್. ಓಕೆ. ಇಮ್ಮಿಡಿಯೇಟ್ ಆಗಿ ಯಾರಿಗೂ ಗೊತ್ತಾಗಲ್ಲ ಬಿಡಿ. ನಾವ್ ಹೇಳ್ಬೇಕು ಸೋಯಾ ಚಾಂಕ್ಸ್ ಇದು, ಸೋಯಾ ಚಾಂಕ್ಸ್ ಇದು, ಸೋಯಾ ಚಾಂಕ್ಸ್ ಅಂತ. ನೋಡ್ದಲ್ಲ ಸುಂದರಿ ಸಾರ್ ಕಾಬೂಲ್ ಕಳೆ ತರ ಇದೆ, ನೀವು ಕತೆ ಹೇಳ್ತಾ ಇದ್ದೀರಾ. ಎಲ್ಲರೂ ಹಾಗೆ ಅನ್ಕೋತಾರೆ, ಆದ್ರೆ ಅದಲ್ಲ ಇದು. ಬಟ್ ಇಲ್ಲಿ ಸಿಗಲ್ವಲ್ಲ, ಅದಕ್ಕೆ ಅವ್ರಂಗ ಅನ್ಕೊಳಕ್ ಸಾಧ್ಯ. ಇಲ್ಲಿ ಏನಾದ್ರು ಸಿಗಂಗಿತ್ತು ಅಂತ ಹೇಳಿದ್ರೆ ಈ ಮಿನಿ ಸೋಯಾ ಚಾಂಕ್ಸ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಇದು ಚಪಾತಿ ಜೊತೆ. ಓಕೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಹೇಳ್ತೀವಿ. ಟೇಸ್ಟ್ ಮಾಡಬೇಕು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಿರ್ಮಲಾ ಅವರು. ಸೋಯಾ ಚಾಂಕ್ಸ್, ಇದು ಬೇಬಿ ಸೋಯಾ ಚಾಂಕ್ಸ್. ನಾವೆಲ್ಲ ಇಷ್ಟು ದಪ್ಪ ನೋಡಿರ್ತೀವಿ, ಇಲ್ಲಿ ಸಣ್ಣ ಸಣ್ಣದು. ಇದು ಕೊಯಮತ್ತೂರಿಂದ ತರಿಸಿರುವಂಥದ್ದು. ಇದರಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಶುಗರ್ ಪೇಷಂಟ್ಗಳಿಗೆ, ಡಯಾಬಿಟಿಸ್ ಇರೋರಿಗೆ, ಪ್ರೋಟೀನ್ ಜಾಸ್ತಿ ತಿನ್ಬೇಕು ಅಂದವ್ರಿಗೆಲ್ಲ ಇದು ಒಳ್ಳೆ ಆಹಾರ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನಡ್ಕೊಳ್ಳಿ. ಮಿನಿ ಸೋಯಾ ಚಂಕ್ಸ್ ಸ್ಪೈಸಿ ಮಸಾಲಾ ಮಾಡುವ ವಿಧಾನ.
ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು, ಉಪ್ಪು, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಬಿಸಿ ನೀರಿನಲ್ಲಿ ನೆನೆಸಿ ಹಿಂಡಿದ ಮಿನಿ ಸೋಯಾ ಚಂಕ್ಸ್, ನೀರು, ಉಪ್ಪು, ಸೋಯಾ ಸಾಸ್, ಟೊಮೆಟೊ ಸಾಸ್ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಿನಿ ಸೋಯಾ ಚಂಕ್ಸ್ ಸ್ಪೈಸಿ ಮಸಾಲಾ ಸವಿಯಲು ಸಿದ್ಧ. ಓಕೆ ನಿರ್ಮಲಾ, ಹೇಳಿ ಸರ್. ಟೇಸ್ಟ್ ಮಾಡುವ. ಹಾ ಮಾಡಿ ಸರ್, ಚೆನ್ನಾಗಿರುತ್ತಾ? ಖಂಡಿತ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಚಿಕ್ಕದೇನೋ ಬೇರೆ ತರ ಇದೆಯಲ್ಲ, ದೊಡ್ಡದು ಸ್ವಲ್ಪ ಟೇಸ್ಟ್ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ ನೀವು? ದೊಡ್ಡದು ಸೋಯಾಗಿತ್ತ, ಚಿಕ್ಕದು ಇನ್ನೂ ಟೇಸ್ಟಿ ಆಗಿರುತ್ತೆ. ಓಕೆ, ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅಂತ ನೋಡಿ, ಅದೆಲ್ಲ ಸ್ವಲ್ಪ ಹಂಗೇನೆ. ಹಾ, ಕರೆಕ್ಟ್ ಅಲ್ವಾ ಹೇಳಿ? ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಏನ್ ಬೇಕಾದ್ರೆ ತಿನ್ಬೋದು ಅಂತೀವಲ್ಲ, ಅದು ಸ್ವಲ್ಪ ಎಲ್ಲ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಆರೋಗ್ಯಕ್ಕೆ ಇದು ಒಳ್ಳೇದು ಅಂದ ತಕ್ಷಣ ಸ್ವಲ್ಪ ಎಲ್ಲ ತಿನ್ನೋದು ಕಡಿಮೆ ಆಗುತ್ತೆ ಅಂತ. ಹೌದು. ಏನ್ಯಾವ ಸ್ಪೈಸಿ ಇದೆಯಾ ಸರ್? ಸಖತ್ ಸ್ಪೈಸಿ ಇದೆ, ಕರೆಕ್ಟ್ ಇದೆ. ಚಪಾತಿ ಜೊತೆ ಟೇಸ್ಟ್ ಮಾಡಿ. ಸ್ಪೈಸಿ ಎಲ್ಲ ಚೆನ್ನಾಗಿದೆ, ತಿನ್ಬೇಕಷ್ಟೇ, ಇಷ್ಟಪಟ್ಕೊಂಡು ತಿನ್ಬೇಕು. ಆಕ್ಚುಲಿ ತುಂಬಾ ಒಳ್ಳೇದಿದು, ಎಲ್ಲರೂ ತಿನ್ಬೋದು. ಕಿಡ್ಸ್ಗೆ ಎಸ್ಪೆಷಲಿ ಮಸಲ್ ಗ್ರೋತ್ಗೆ ತುಂಬಾ ಬೆನಿಫಿಟ್ ಇದೆ ಇದು. ಸೋಯಾ, ಮಿನಿ ಸೋಯಾ ಅಲ್ಲ, ಎಸ್ಪೆಷಲಿ ಸೋಯಾ ಮಿಲ್ಕ್, ಸೋಯಾ ಬೀನ್, ಸೋಯಾ ಚಂಕ್ಸ್ ಹೆಂಗಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಓಕೆ, ಇದು ಕನ್ಸ್ಯೂಮ್ ಮಾಡಕ್ ಹೇಳ್ತಾ ಇದೀವಿ, ಕನ್ಸ್ಯೂಮ್ ಮಾಡ್ಬೋದು, ಅವ್ರ ಇಷ್ಟ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿರ್ಮಲಾ ಅವರು ಬಂದಿದ್ದಾರೆ. ಬಂದು ಅದ್ಭುತವಾಗಿರುವಂತ ಒಂದು ಸೋಯಾ ಚಾಂಕ್ಸ್, ಮಿನಿ ಸೋಯಾ ಚಾಂಕ್ಸ್ ನ ಸ್ಪೈಸಿ ಮಸಾಲಾ ತೋರಿಸಿದ್ದಾರೆ. ಸ್ಪೈಸಿಯಾಗಿ ಕಡಕಾಗಿದೆ. ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಇವರಿಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಹೋಗ್ಬೋದು, ನಿಮ್ಮ ಯಜಮಾನರು ಕರ್ಕೊಂಡೋಗಿ ಏನ್ ಬೇಕಾದ್ರೆ ತಗೊಂಬನ್ನಿ. ಓಕೆ ಸರ್, ಥ್ಯಾಂಕ್ಸ್. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರುಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಜ್ಯುವೆಲರಿ ಶಾಪು. 1944 ಇಸ್ವಿನಲ್ಲಿ ಓಪನ್ ಆದಂತಹ ಜ್ಯುವೆಲರಿ ಶಾಪು. ಬೆಂಗಳೂರಿನ ಮಣಿಪಾಲ್ ಸೆಂಟ್ರಲ್ ಇರತಕ್ಕಂತಹ ಜ್ಯುವೆಲರಿ ಶಾಪು. ಹಗುರವಾದ ಆಭರಣಗಳಿಗೆ ಬೇಕಾದಂತಹ ಜ್ಯುವೆಲರಿ ಶಾಪು ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು. ಜೊತೆಗೆ 5 in ಅನ್ನಂತ ಒಂದು ಹೊಸ ಆಭರಣ ಮಾಡಿದ್ದಾರೆ. ಅದು ಒಂದು ತಗೊಂಡ್ರೆ 5 ಕಡೆ ಅದನ್ನ ಹಾಕೋಬಹುದು. ಇವೆಲ್ಲ ಇದೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅಲ್ಲಿ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಏನು, ನಿಮ್ಮ ಅಕ್ಕನ ಮಗಳ ಹೆಸರೇನು? ಸುವರ್ಣ ರಾಯ್. ನಿಮ್ಮ ಯಜಮಾನರಿಗೆ, ನಿಮ್ಗೆ, ನಿಮ್ಮ ಅಕ್ಕನ ಮಗಳ ತಂಗಿ ಮಗನ, ಅವನಿಗೆಲ್ಲಾನು ಕುಕೀಸ್ ಕೊಟ್ಟಿದೀವಿ. ಸಿಕ್ಕಾಬಡೆ ಚೆನ್ನಾಗಿದೆ. ಖಾರ ಕುಕೀಸು, ಜೀರಾ ಕುಕೀಸು, ಬ್ರೇಕ್ಫಾಸ್ಟ್ ಗೆ ಈಕ್ವಲೆಂಟ್ ಕುಕೀಸು, ಡಯಾಬಿಟಿಸ್ ಕುಕೀಸು ಇದೆ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿರ್ಮಲಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಾಯ್ತು.